ಹಾಯ್ ಗಾಯ್ಸ್, ವೆಲ್ಕಮ್ ಟು ಯೂಟ್ಯೂಬ್ FM. ಇವತ್ತು ನಮ್ಮ FM ಅಲ್ಲಿ ನಾವು ಎಪಿಸೋಡ್ 4 ಬಗ್ಗೆ ತಿಳ್ಕೊಳ್ಳೋಣ. ಎಪಿಸೋಡ್ 4 ಏನಾಗಿದೆ ಅಂತ ತಿಳ್ಕೊಳ್ಳೋಕೆ ಮುಂಚೆ ಸಾರಿ ಫಾರ್ ದ ಎಪಿಸೋಡ್ ಡಿಲೇ. ನನಗೆ ಟ್ರೂತ್ ಇನ್ಸ್ಪೆಕ್ಷನ್ ಆಗಿದ್ದರಿಂದ 3 ಡೇಸಿಂದ ಎಪಿಸೋಡ್ ಬರೋದು ತುಂಬಾ ಲೇಟ್ ಆಗಿದೆ. ಯಾರ್ಯಾರು ನನ್ನ ಸ್ಟೋರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು. ಕತೆನ ಮುಂದುವರ್ಸೋಣ. ಕಾದಂಬರಿ ಸಹನಾ. ಪತಿಯ ಕೈ ಹಿಡಿದಾಗಿನಿಂದ ಅವಳು ಅವರನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಳು. ನಂದಕುಮಾರ್ ಕೊಂಚ ಹಠಮಾರಿ, ಮುಂಗೋಪಿ, ತಾನು ಏನನ್ನೇ ಹೇಳಿದರೂ ಇತರರು ನಡೆಸಬೇಕೆಂಬ ಮೊಂಡುತನ. ಅದೇ ಸ್ವಭಾವ ಎತ್ತ ಮಗಳಲ್ಲೂ ಆಸುವಕ್ಕಾಗಿ ಬಂದಿರುವುದನ್ನು ಅಲಂಕೃತ ಹುಟ್ಟಿದಾರಭ್ಯ ಪ್ರತಿನಿತ್ಯ ನೋಡುತ್ತಿದ್ದಳಲ್ಲ. ಇತ್ತ ಗರಿ, ಅತ್ತ ಪುಲಿ, ಇತ್ತ ಗಂಡ, ಅತ್ತ ಮಗಳು. ಯಾರನ್ನು ಓಲೈಸುವುದು, ಯಾರನ್ನು ನಿಷ್ಠೂರ ಮಾಡುವುದು. ಒಬ್ಬರ ಪರ ವಹಿಸಿದರೆ ಮತ್ತೊಬ್ಬರಿಗೆ ಕೋಪ. ಅಮ್ಮ ಅಪ್ಪ ಇನ್ನು ಯಾವ ಕಾಲದಲ್ಲಿದ್ದಾರೆ? ಅವ್ರು ಹೇಳಿದ್ರು ಅಂತ ಹೇಳಿ ಗಂಡಿನ ಕಡೆಯವ್ರ ಮುಂದೆ ಕುರಿ ತರ ತಲೆ ತಗ್ಗಿಸ್ ನಿಂತ್ಕೋಬೇಕಾ? ನಾನು ಮೆಜಾರಿಟಿಗೆ ಬಂದಿದ್ದೀನಿ. ನನಗೂ ನಂದೇ ಆದ ಆಸೆ ಆಕಾಂಕ್ಷೆಗಳಿವೆ. ಐ ಹ್ಯಾವ್ ಎ ರೈಟ್ ಟು ಚೂಸ್. ತಂದೆಯ ಎದುರು ಬಾಯಿ ಬಿಡಲು ಎದುರುತ್ತಿದ್ದ ಅಲಂಕೃತ ರಾತ್ರಿ ಅಡಿಗೆ ಮನೆಯಲ್ಲಿದ್ದ ತಾಯಿಯ ಮುಂದೆ ತನ್ನ ಅಸಮಾಧಾನ ಪ್ರದರ್ಶಿಸಲು ಹಿಂತೆಗೆಯಲಿಲ್ಲ. ನೋಡು ಕೃತ, ನಿಮ್ ಪಪ್ಪ ನಿನ್ ಕಡೆಗೇನ್ ಮಾಡೋದಿಲ್ಲ. ನೀನು ಮೆಜಾರಿಟಿಗೆ ಬಂದಿರ್ಬೋದು. ಕಾನೂನಿನ ಪ್ರಕಾರ ನೀನ್ ಪ್ರಬುದ್ಧಳಾಗಿ ಇದ್ರೂ ನಮ್ ದೃಷ್ಟಿನಲ್ಲಿ ನೀನಿನ್ನು ಮಗು ಕಣೆ. ತಂದೆ ತಾಯಿ ಪ್ರೀತಿ ವಾತ್ಸಲ್ಯ, ವಿ ಹ್ಯಾವ್ ಟು ಗಿವ್ ಯು ದಿ ಬೆಸ್ಟ್ ಇನ್ ಲೈಫ್. ಸಹನಾ ಬೆಳಗ್ಗೆ ಕಾಫಿಗೆ ಡಿಕಾಷನ್ ಸಿದ್ಧಪಡಿಸುತ್ತಾ ನಿಧಾನವಾಗಿ ಹೇಳಿದಳು. ಆದ್ರೆ ನನ್ ಬಾಳ್ ಸಂಗಾತಿನ ಆಳ್ಕೆ ಮಾಡ್ಕೊಳ್ಳುವಂತಹ ಸ್ವಾತಂತ್ರ್ಯನೂ ನನ್ಗಿಲ್ಲ ಅಂತ ಹೇಳ್ತಿರೋದ ನೀವು? ಅಲಂಕೃತ ಉಗುರು ಕಚ್ಚುತ್ತಾ ಅಲ್ಲೇ ನಿಂತಿದ್ದಳು. ಸ್ವಾತಂತ್ರ್ಯ ಇಲ್ಲ ಅಂತಲ್ಲ, ನಿನಗಿನ್ನು ಆ ಸಾಮರ್ಥ್ಯ ಇಲ್ಲ ಅಂತಲೇ ನಾನು ಪಪ್ಪ ಆ ಜವಾಬ್ದಾರಿ ತಗೊಂಡಿರೋದು. ಅಲಂಕೃತ ಮಾತಿಗೆ ಕೆನ್ನೆಯೊಬ್ಬಿಸಿದಳು. ಯಾಕೆ ಸಾಮರ್ಥ್ಯ ಇಲ್ಲ? ನಾನು ಸಂಪಾದನೆ ಮಾಡ್ತಿಲ್ವಾ? ನನ್ನ ಕಾಲದ ಮೇಲೆ ನಾನು ನಿಂತಿದ್ದೀನಿ. ಫೈನಾನ್ಷಿಯಲಿ ನಿಮ್ಮ ಮೇಲೆ ಡಿಪೆಂಡ್ ಆಗಿಲ್ಲ. ಇತ್ತೀಚೆಗೆ ನಿನಗ್ ಬೇಕಾಗಿರೋ ಸೀರೆ, ನನಗ್ ಬೇಕಾಗಿರೋ ಬಟ್ಟೆ, ಒಡವೆ ಎಲ್ಲಾನು ನಾನೇ ಸೆಲೆಕ್ಟ್ ಮಾಡ್ಕೊಳ್ತಿದ್ದೀನಿ. ಸಹನಾ ಹಾಲನ್ನು ಕಾಯುವುದಕ್ಕಿಟ್ಟು ಮಗಳ ಮೊಂಡು ವಾದವನ್ನು ಕೇಳುತ್ತಾ ಮೆಲ್ಲನೆ ನಕ್ಕಳು. ಕೃತ, ನೀನ್ ಅಂಗಡಿಯಿಂದ ಸೆಲೆಕ್ಟ್ ಮಾಡಿ ತಂದಿರೋ ಸೀರೆ, ಬಟ್ಟೆ, ಒಡವೆ, ಸಾಮಾನುಗಳನ್ನ ನಿನ್ಗಿಷ್ಟ ಇಲ್ಲ ಅಂದ್ರೆ ಪುನಃ ಹಿಂತಿರುಗಿಸ್ಕೊಂಡು ಬೇರೆ ತರ್ಬೋದು. ಆದ್ರೆ ನಿನ್ಗೆ ಒಪ್ಪಿಗೆ ಆಗ್ಲಿಲ್ಲ ಅಂತ ಮತ್ತೆ ಇನ್ನೊಂದು ದಾಂಪತ್ಯ ಜೀವನ ತರೋಕ್ಕಾಗಲ್ಲ. ಸ್ವಚ್ಛವಾದ ಬಿಳಿ ಹಾಳೆ ಮೇಲೆ ಅಚ್ಚು ಮೂಡಿಸ್ದಾಗೆ ಅದನ್ನ ಚಿತ್ತು ಮಾಡದೇ ಇರೋ ರೀತಿ, ಕಲೆಗಳು ಮಾಡದೇ ಇರೋ ರೀತಿ ಬರ್ಕೋಬೇಕು. ದಾಂಪತ್ಯ ಅನ್ನೋದನ್ನ ಒಂದು ಕಲೆ ಉಳ್ಕೊಂಡ್ಬಿಡುತ್ತೆ, ಪುನಃ ಅದನ್ನ ಬದಲಾಯಿಸೋಕ್ಕಾಗೋದಿಲ್ಲ. ಬದಲಾಯಿಸಿ ಯಾವುದೇ ಕಾರಣಕ್ಕೂ ಬಿಳಿಯ ಹಾಳೆ ಆಗಿ ಮಾಡ್ಕೊಳಕ್ಕಾಗೋದಿಲ್ಲ. ಸಮಾಜದಲ್ಲಿ ಹೆಣ್ಣು ಎಷ್ಟೇ ಮುಂದುವರೆದಿದ್ರು ಹೆಣ್ಣು ಬಾಳ ಬಿಳಿಯ ಹಾಳೆ ಇದ್ದ ಹಾಗೆ ಕಣೆ. ಅದನ್ನು ಯಾವಾಗ್ಲೂ ಶುಭ್ರವಾಗಿ ಇಟ್ಕೊಂಡಿರ್ಬೇಕು. ಅದ್ರ ಮೇಲೆ ಕಲೆ ಮೂಡಿಸೋಕೆ ಯಾರಿಗೂ ಅವಕಾಶ ಮಾಡ್ಕೊಡ್ಬಾರ್ದು. ಗಿರಿ ಅಂತವ್ರಲ್ಲ ಅಮ್ಮ. ಅಲಂಕೃತ ನುಡಿದು ತಟ್ಟನೆ ನಾಲಿಗೆ ಕಚ್ಚಿಕೊಂಡಾಗ ಸಹನಾ ಹೊಸಬಳನ್ನು ನೋಡುವಂತೆ ನೋಡಿದಳು. ಕೃತ, ನನ್ನಿಂದ ಏನನ್ನಾದ್ರೂ ಮುಚ್ಚಿಡ್ತಿದ್ಯಾ? ಅಲಂಕೃತ ತಲೆ ತಗ್ಗಿಸಿದಳು. ಇದರಲ್ಲಿ ಮುಚ್ಚಿಡೋದು ಏನೂ ಇಲ್ಲ ಅಮ್ಮ. ಹೇಳೋ ಟೈಮ್ನಲ್ಲಿ ಹೇಳ್ತಾನೆ ಇದ್ದೆ. ಗಿರಿ ನಮ್ಮ ಕಂಪ್ನಿನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾರೆ. ಅವರೇ ನಮಗೆ ಸೂಪರ್ವೈಸ್ ಮಾಡ್ತಿರೋದು. ತುಂಬಾ ಒಳ್ಳೆಯವರು. 4 ತಿಂಗಳ ಕೆಳಗೆ ಅವರೇ ನನಗೆ ಪ್ರಪೋಸ್ ಮಾಡಿದ್ದಾರೆ. ನೀವಿಬ್ಬರು ಒಪ್ಪೋದಾದ್ರೆ ಅವ್ರನ್ನ ಮನೆ ಕರ್ಕೊಂಡ್ಬರ್ತೀನಿ. 23 ವರ್ಷಗಳ ಹಿಂದೆ ತನ್ನ ಮಡಿಲಲ್ಲಿ ಕೈಕಾಲು ಬಡಿಯುತ್ತಾ ಆಟವಾಡುತ್ತಿದ್ದ ಮುದ್ದು ಮಗಳು ಈಗ ತನ್ನ ಜೀವನ ಸಂಗಾತಿಯನ್ನು ಆಯ್ಕೆ ಮಾಡಿಕೊಳ್ಳುವಷ್ಟು ಪ್ರಬುದ್ಧಳಾಗಿರುವಳೆ. ಅಯ್ಯೋ, ಅವಳಿನ್ನು ಏನೂ ಅರಿಯದ ಮುಗ್ಧೆ ಎಂದು ಭಾವಿಸಿದ್ದು ತನ್ನ ತಪ್ಪಲ್ಲದೆ ಮತ್ತೇನು. ಅವಳ ವಯಸ್ಸಿನಲ್ಲಿ ನಾನಾಗಲೇ ನಂದಕುಮಾರ್ನ ಕೈ ಹಿಡಿದು ಈ ಮನೆಯ ಪಡಿ ಎಡವೆಯಾಗಿತ್ತು. ತನ್ನ ಎತ್ತವರು ಕುಮಾರನನ್ನು ನನಗಾಗಿ ಆರಿಸಿದಾಗ ತಾನು ಅವರ ಮುಖವನ್ನು ನೋಡುವ ಮುನ್ನವೇ ಒಪ್ಪಿಗೆ ಸೂಚಿಸಿ ಆನಂತರವೇ ನಂದಕುಮಾರ್ನ ಮುಖ ದರ್ಶನ ಮಾಡಿದ್ದು. ಆದರೆ ನನ್ನ ಮಗಳಿಗೂ ನನಗೂ ಎಷ್ಟು ಅಂತರ, ಜನರೇಷನ್ ಗ್ಯಾಪ್. ಎಲ್ಲಿಯವರೆಗೂ ಮಕ್ಕಳು ತಪ್ಪು ಹಾದಿ ಹಿಡಿಯುವುದಿಲ್ಲವೋ ಅಲ್ಲಿಯವರೆಗೂ ಮುಂದುವರಿಯುವುದರಲ್ಲಿ ಯಾವ ಅಪರಾಧವೂ ಇಲ್ಲ. ಸಂದರ್ಭಕ್ಕೆ ತಕ್ಕಂತೆ ಹೊಂದಿಕೊಂಡು ಹೋಗುವುದೇ ವಿವೇಕ. ಸಹನಾ ತುಟಿಕಚ್ಚಿ ಯೋಚಿಸುತ್ತಿದ್ದರೆ ಅಲಂಕೃತ ಅವರ ಕೈ ಹಿಡಿದು, ಅಮ್ಮ ಪಪ್ಪನ ಹತ್ರ ನೀನೇ ಮಾತಾಡು. ಅವ್ರು ಸಜೆಸ್ಟ್ ಮಾಡಿರೋ ಶಶಾಂಕ್ನ ನಾನು ಖಂಡಿತ ಮದುವೆ ಆಗಲ್ಲ. ಮಗಳಷ್ಟೇ ಹಠಮಾರಿಯಾಗಿದ್ದ ಗಂಡನನ್ನು ಒಪ್ಪಿಸುವುದು ಸುಲಭದ ಕೆಲಸವಾಗಿತ್ತೆ.
ನಾವು ಅಪ್ಪ ಅಮ್ಮ ಬದುಕಿದ್ರು ಅವಳು ಹೆಂಗಿಂತ ವಿಷಯದಲ್ಲಿ ಅವಳು ಸ್ವತಂತ್ರವಾಗಿ ನಿರ್ಧಾರ ತಗೊಂಡಿದ್ದಾಳೆ. ಮೊದಲೇ ಒಂದು ಮಾತು ತಿಳಿಸಿದ್ರೆ ನಾನು ಮೋಹನ್ ಫ್ರಮ್ ಎ ಫ್ಯಾಮಿಲಿಗೆ ಪ್ರಾಮಿಸ್ ಮಾಡ್ತಾನೆ ಇರಲಿಲ್ಲ. ಈಗ ಹೌ ಕ್ಯಾನ್ ಐ ಗೋ ಬ್ಯಾಕ್ ಆನ್ ಮೈ ವರ್ಡ್ಸ್ ಎಂದು ರೇಗಿದರು ಕುಮಾರ್. ಇದು ಅವಳ ಭವಿಷ್ಯದ ಪ್ರಶ್ನೆ. ನಾಳೆ ಅವಳು ಜೀವನ ಸಾಗಿಸ್ಬೇಕಾದ್ದು ಅವನ ಜೊತೆಗೆ. ನಮ್ಗಿರೋಳು ಒಬ್ಳೆ ಮಗಳು, ಸುಖವಾಗಿರಲಿ ಅಂತ ಹಾರೈಸೋಣ. ಅದು ಗಿರೀಶ್ ಜೊತೆಗೆ ಇರಲಿ, ಶಶಾಂಕ್ ಜೊತೆಗೆ ಇರಲಿ. ಈಗ ಬೇಕೇನೋ ಹಠ ನಿಮ್ಗ್ಯಾಕೆ? ಸಹನಾ ಶಾಂತಳಾಗಿ ಪ್ರಶ್ನಿಸಿದಾಗ ನಂದಕುಮಾರ್ನ ಮುಖ ಅವಮಾನದಿಂದ ಕೆಂಪಾಯಿತು. ಓಹೋ, ಅವಳಿಗೊಂದು ಗಂಡು ಹುಡುಕೋಕೆ ನಮಗೆ ಯೋಗ್ಯತೆ ಇಲ್ಲ ಅಂತ ಪರೋಕ್ಷವಾಗಿ ಅಂಗ್ಸೋಕೆ ಅವಳು ಈ ರೀತಿ ನಡ್ಕೊಂಡಿದ್ದಾಳೆ. ಸಹನಾ, ಆ ಹುಡುಗ ಯಾವ ಕಡೆಯೋನು, ಅವನ ಮನೆತನ ಎಂಥದ್ದು, ಅವ್ರು ಯಾರು, ಅವಳು ಕುಣಿತಾಳೆ ಅಂತ ನಾವು ಕಣ್ಮುಚ್ಕೊಂಡು ಕಂಡು ಕೇಳಿದ ಹುಡುಗನಿಗೆ ದಾರಿ ಎರೆದು ಕೊಟ್ಬಿಡೋಕ್ಕಾಗುತ್ತಾ? ನಾವೇ ನಿಧಾನವಾಗಿ ವಿಚಾರಿಸೋಣ ಕುಮಾರ್. ನಾವು ಪ್ರತಿಭಟಿಸಿ ದೂರ ನಿಂತರೆ ಕೃತ ರಿಜಿಸ್ಟರ್ ಆಫೀಸ್ನಲ್ಲಿ ಮದುವೆ ಮಾಡ್ಕೊಳ್ಳೋಕ್ಕೂ ಹಿಂಜರಿಯೋದಿಲ್ಲ. ಇರೋ ಒಬ್ಬ ಮಗಳಿಗೆ ಕನ್ಯಾದಾನ ಮಾಡೋ ಪುಣ್ಯ ನಮ್ಗಿಲ್ದಂತಾಗುತ್ತೆ. ಆಮೇಲೆ ನಾವು 4 ಜನಗಳ ಮುಂದೆ ತಲೆ ಎತ್ಕೊಂಡು ಓಡಾಡೋದಾದ್ರೂ ಹೇಗೆ? ಸಹನಾ ದುಗುಡದಿಂದ ಹೇಳಿದಾಗ ನಂದಕುಮಾರ್ನ ಕುರ್ಚಿಗೊಳಗಿ ನಿಟ್ಟುಸಿರಿಟ್ಟಳು. ಸಹನಾ, ನಾವು ಜೀವನದಲ್ಲಿ 4 ಮೆಟ್ಟಿಲು ಏರಿದ್ರೂ ನಮ್ಮ ಮಕ್ಕಳ ಸಲುವಾಗಿ 2 ಮೆಟ್ಟಿಲು ಕೆಳಗಿಳಿಬೇಕಾಗುತ್ತೆ. ಮನುಷ್ಯನಿಗೆ ಅಹಂಕಾರ ಬಂದಿರಲಿ ಅಂತ ದೇವರು ಮಕ್ಕಳ ಮೂಲಕ ಆಗಾಗ ನಮಗೆ ಬಿಸಿ ಮುಟ್ಟಿಸ್ತಾನೆ ಇರ್ತಾನೆ ಅನ್ಸುತ್ತೆ. ಮೋಹನ್ ಮನೆಯವರಿಗೆ ನೀನೇ ಅದೇನು ಹೇಳ್ತೀಯೋ ಹೇಳ್ಬಿಡು. ನನ್ಗವ್ರಿಗೆ ಮುಖ ತೋರ್ಸಕ್ಕೂ ಇಷ್ಟ ಆಗ್ತಾ ಇಲ್ಲ. ಸಂಕೋಚದಿಂದ ನಾನೇ ಕೆಳಗಡೆ ಇಳಿತಾ ಇದ್ದೀನಿ. ಸಹನಾಗೆ ಮೋಹನ್ ಶರ್ಮರ ಬಳಿ ಸಲಿಗೆ ಇರಲಿಲ್ಲ. ಆದರೆ ಶಶಾಂಕ್ ನನ್ನ ಚಿಕ್ಕ ವಯಸ್ಸಿನಿಂದ ನೋಡಿದ್ದಳು. ಅವನು ಮನೆಗೆ ಬರ್ತಲೆಲ್ಲ ಆಂಟಿ ಆಂಟಿ ಎನ್ನುತ್ತಾ ಅವಳ ಹಿಂದೆ ತಿರುಗುತ್ತಿದ್ದ. ಸಹನಾ ನೇರವಾಗಿ ಶಶಾಂಕ್ ನನ್ನ ಆಫೀಸ್ನಲ್ಲಿ ಸಂಪರ್ಕಿಸಿದಳು. ಅಲಂಕೃತ ಬೇರೆ ಹುಡುಗನನ್ನ ಮೆಚ್ಚಿದ್ದಾಳೆ. ಈ ವಿಷಯ ನಿಮ್ಮ ತಂದೆ ತಾಯಿ ಎದುರುಗಡೆ ನಿಂತು ಹೇಳೋಕ್ಕೆ ನಮಗೆ ತುಂಬಾ ಕಷ್ಟ ಆಗುತ್ತೆ ಶಶಾಂಕ್. ಅಲಂಕೃತ ನಿನ್ನ ತಂಗಿ ಹಾಗೆ ಅಂದ್ಕೊಂಡು ನೀನೇ ಏನಾದರೂ ಕಾರಣ ಹೇಳಿ ಭಾನುವಾರದ ಪ್ರೋಗ್ರಾಮ್ನ ಕ್ಯಾನ್ಸಲ್ ಮಾಡ್ಕೊಂಡ್ಬಿಡು ಪ್ಲೀಸ್ ಎಂದು ವಿನಂತಿಸಿಕೊಂಡಿದ್ದಳು. ಆ ಸಂಬಂಧ ಮುರಿದು ಬಿತ್ತು. ನಂದಕುಮಾರ್ ಮಗಳು ಆಯ್ಕೆ ಮಾಡಿದ ಗಿರೀಶ್ನನ್ನು ಮೆಚ್ಚಿದರು. ಅವನ ತಾಯಿ ಭಗೀರಥಮ್ಮನನ್ನು ಕಂಡರೆ ಆಗುತ್ತಿರಲಿಲ್ಲ. ನನಗೆ ನಿಮ್ಮ ಹುಡುಗಿನ ನಮ್ಮನೆ ಸೊಸೆ ಮಾಡ್ಕೊಳ್ಳೋದಕ್ಕೆ ಒಂಚೂರು ಇಷ್ಟನೇ ಇರಲಿಲ್ಲ. ನನಗೆ ಗಲಾಟೆ ತಡೆಯೋಕ್ಕಾಗ್ದಿರ ಬರಬೇಕಾಯ್ತು ಎಂದು ಮನೆಗೆ ಕಾಲಿಡುತ್ತಲೇ ಕೊಂಕು ನುಡಿಗಳನ್ನು ಆಡಿದಳು ಸಹನಾ ಬೀಗೆತ್ತಿ. ಸಹನಾ ಅವರ ಮುಖವನ್ನು ನೋಡಿ ನಂದಕುಮಾರ್ ಬಾಯಿಗೆ ಬಂದ ಮಾತುಗಳನ್ನು ನುಂಗಿಕೊಂಡಿದ್ದರು. ಅಲಂಕೃತಳ ರೂಪ ನಡವಳಿಕೆಯನ್ನು ಮೆಚ್ಚುವುದಕ್ಕಿಂತ ಭಗೀರಥಮ್ಮನಿಗೆ ನಂದಕುಮಾರರ ಅಂತಸ್ತು ಅಧಿಕಾರವನ್ನು ಅಳೆಯುವಷ್ಟರಲ್ಲಿ ಹೆಚ್ಚು ಆಸಕ್ತಿ ಇದ್ದಂಗಿತ್ತು. ಈ ಮನೆ ನಿಮ್ಮ ಸ್ವಂತದ್ದ? ಎಷ್ಟು ಚದರ ಇದೆ? ಎಷ್ಟು ಬೆಲೆ ಬಾಳುತ್ತೆ? ನಿಮಗೆ ಬೇರೆ ಗಂಡು ಮಕ್ಕಳಿಲ್ವಲ್ಲ? ಆಸ್ತಿ ಎಲ್ಲ ಇರೋ ಒಬ್ಬ ಮಗಳಿಗಲ್ದೆ ಇನ್ಯಾರು ಕೊಡ್ತೀರಾ ಬಿಡಿ. ಆಕೆಯ ಮಾತಿನ ದಾಟಿಯಿಂದ ಸಹನಾಳಿಗೆ ಬೇಸರವಾಗಿತ್ತು. ಗಿರೀಶ್ ನಯ ವಿನಯ ತುಂಬಿದ ಸಭ್ಯ ಯುವಕ ಎನ್ನುವುದೊಂದೇ ಸಮಾಧಾನದ ಅಂಶವಾಗಿತ್ತು. ಅವನು ಅಲಂಕೃತಳನ್ನು ತುಂಬಾ ಪ್ರೀತಿಸುತ್ತಿದ್ದಾನೆ ಎಂದು ಅವನ ಕಣ್ಣೋಟದಲ್ಲಿ ಆರಾಧನಾ ಭಾವದಿಂದಲೇ ಸುಲಭವಾಗಿ ಗ್ರಹಿಸಬಹುದಿತ್ತು. ಭಗೀರಥಮ್ಮನಿಗೆ ಗಿರೀಶ್ನಲ್ಲದೆ ಬೇರೊಬ್ಬರು ಗಂಡು ಮಕ್ಕಳಿದ್ದರೂ ಗಿರೀಶ್ನೇ ಕೊನೆಯ ಮಗ. ಉಳಿದಿಬ್ಬರು ಮದುವೆಯಾಗಿ ಅವರವರ ಸಂಸಾರದ ಸಮೇತ ಊರುಗಳಲ್ಲಿದ್ದರು. ದೊಡ್ಡವನು ಹರೀಶ್ ಬಳ್ಳಾರಿಯಲ್ಲಿ ಸಂಸಾರ ಹೊಂದಿದ್ದು, ಅವನ ಹೆಂಡತಿ ನಳಿನಿ ಬಳ್ಳಾರಿಯಲ್ಲಿ ಬ್ಯಾಂಕಿನಲ್ಲಿ ಕೆಲಸದಲ್ಲಿದ್ದಳು. ಅವಳು ಅಲ್ಲಿಗೆ ವರ್ಗ ಮಾಡಿಸಿಕೊಂಡಿದ್ದಳು. ಎರಡನೆಯವನು ನಾಗಪುರದಲ್ಲಿದ್ದು, ಅವನ ಹೆಂಡತಿ ಅಲ್ಲೇ ಬೊಟಿಕ್ ನಡೆಸುತ್ತಿದ್ದಳು. ಭಗೀರಥಮ್ಮ 3 ಗಂಡು ಮಕ್ಕಳ ಮನೆಯಲ್ಲೂ ಓಡಾಡಿಕೊಂಡಿದ್ದರು. ಅವರು ಗಟ್ಟಿಮುಟ್ಟಾಗಿ ಇದ್ದುದರಿಂದ ಮಗ ಸೊಸೆಯರು ಆತ್ಮೀಯವಾಗಿ ಸ್ವಾಗತ ದೊರೆಯುತ್ತಿತ್ತು. ಚಳಿಗಾಲದಲ್ಲಿ ಸಾಮಾನ್ಯವಾಗಿ ಭಗೀರಥಮ್ಮ ಬಳ್ಳಾರಿಗೆ ಹೋಗುತ್ತಿದ್ದರು. ಬೇಸಿಗೆ ಪ್ರಾರಂಭವಾದೊಡನೆಯ ಬಿಸಿಲು ತಡೆಯಲಾಗದೆ ಎಂದು ಬೆಂಗಳೂರಿನ ಗಿರೀಶ್ ಮನೆಗೆ ಬಂದಿಳಿಯುತ್ತಿದ್ದರು. ಗಿರೀಶ್ನಿಗೆ ಟೂರ್ ಪ್ರೋಗ್ರಾಂ ಬಿದ್ದರೆ ಮನೆಯಲ್ಲಿ ಒಬ್ಬಳೇ ಇರೋಕೆ ಬೇಜಾರು ಎಂದು ನಾಗಪುರಕ್ಕೆ ಬೆಳೆಸುತ್ತಿದ್ದಳು ಪ್ರಯಾಣವನ್ನು. ಮಕ್ಕಳಿಗೆ ಏನಾದರೂ ಕಾಣಿಕೆ, ಚೀಲದ ತುಂಬ ತಿಂಡಿ ಮಾಡಿಕೊಂಡು ತರುವ ಅತ್ತೆಯನ್ನು ಸೊಸೆಯರು ಆದರದಿಂದ ಉಪಚರಿಸುತ್ತಿದ್ದರು. ಉದ್ಯೋಗಸ್ಥರಾದ ಇಬ್ಬರಿಗೂ ಹಿರಿಯ ಮಕ್ಕಳನ್ನು ನೋಡಿಕೊಳ್ಳುವ ಅವಶ್ಯಕತೆ ಇರುತ್ತಿತ್ತು. ಅತ್ತೆ, ನೀವು ನಮ್ಮ ಜೊತೆಲೇ ಇದ್ಬಿಡ್ಬಾರ್ದಾ ಎಂದು ಸೊಸೆಯರು ಗೋಗರಿದ್ದರೂ ಭಗೀರಥಮ್ಮ ಒಪ್ಪುತ್ತಿರಲಿಲ್ಲ. ನಮಗೆ 2 ಸೊಸೆಯರು 2 ಕಣ್ಣುಗಳಿದ್ದ ಹಾಗೆ, ಯಾರೊಬ್ಬರನ್ನು ಬಿಡೋಕ್ಕಾಗೋದಿಲ್ಲಮ್ಮ. ನಮ್ ಗೀರಿ ಮದ್ವೆ ಆದ್ಮೇಲೆ ಎಂತ ಸೊಸೆ ಬರ್ತಾಳೋ ನೋಡೋಣ. ಅವನ ಹತ್ರ ಹೊಂದಿಕೆ ಆಗದೆ ಇದ್ರೆ ನಿಮ್ಮಿಬ್ಬರ ಮನೆಗೆ ಬರ್ತೀನಿ ಅಂತ ಹೇಳಿ ಸುಮ್ಮನಾಗುತ್ತಿದ್ದರು. ಮುಂದಿನ ಭಾಗದಲ್ಲಿ ಸಹನಾಳ ಜೀವನದಲ್ಲಿ ನಡೆದ
ಕಥೆಯನ್ನು ನಾವು ತಿಳಿದುಕೊಳ್ಳೋಣ. ಕಥೆಯನ್ನು ಕೇಳಿದ ಪ್ರತಿಯೊಬ್ಬರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಮುಂಬರುವ ಸಂಚಿಕೆಗಳನ್ನು ವೀಕ್ಷಿಸಿ, ಆಲಿಸಿ, ಆನಂದಿಸಿ. ಧನ್ಯವಾದಗಳು.